ಹರಹೇ ಓಂ. ಎಲ್ಲರಿಗೂ ನಮಸ್ಕಾರ. ಮಹಾನ್ ಸಂತರು ಯೇಸು ಕ್ರಿಸ್ತ ಅವರ ಜೀವನದಲ್ಲಿ ನಡೆದ ಒಂದು ಘಟನೆ ನಮ್ಮ ನಿತ್ಯ ಜೀವನಕ್ಕೂ ಕೂಡ ಬಹಳ ಅನುಕೂಲ ಆಗ್ತದೆ. ನಾವು ಅದರಲ್ಲಿಂದ ಒಂದು ಪಾಠ ಕಲಿಬೇಕು. ಆ ಘಟನೆ ಏನಪ್ಪ ಅಂತಂದ್ರೆ, ಯೇಸು ಕ್ರಿಸ್ತ ಬಹಳ ಜನರಿಗೆ ಉಪಕಾರ ಮಾಡಿದ್ದ. ಆತ ಪ್ರಪಂಚದ ಎಲ್ಲ ಕಡೆ ಆತನ ಫಾಲೋವರ್ಸ್ ಇದ್ದಾರೆ. ಇವತ್ತಿನ ದಿವಸ ಮೊದಲನೇ ಸಂಖ್ಯೆಯಲ್ಲಿದ್ದಾರೆ. ಫಸ್ಟ್, ಸೆಕೆಂಡ್ ಇಸ್ಲಾಂ, ಥರ್ಡ್ ಹಿಂದೂ ಧರ್ಮ ಬರ್ತದೆ. ಅದರ ಯೇಸು ಕ್ರಿಸ್ತನ ಘಟನೆ ನೋಡ್ರಿ, ಆತನ ಸುತ್ತಮುತ್ತ ಇರ್ತಕ್ಕಂಥ ಪ್ರಾಂತದಲ್ಲಿ ಸುಮಾರು ಒಂದು 10 ಜನರಿಗೆ, ಕಣ್ಣಿಲ್ದವರಿಗೆ ಕಣ್ಣು ತರಿಸ್ಕೊಟ್ಟಿದ್ದ, ನಡಿಲಿಕ್ಕೆ ಬರಲಾರದೆ ಮನೆಯಲ್ಲಿ ಬಿದ್ದವರಿಗೆ ಕಾಲು ತರಿಸ್ಕೊಟ್ಟಿದ್ದ, ಮೂಕರು ಮಾತುಗಳೇ ಬರ್ತಿದ್ದಿಲ್ಲ ಜೀವನ ಪರ್ಯಂತರ, ಆತ ಅವ್ರ ತಲೆ ಮೇಲೆ ಕೈ ಇಟ್ಟು ಆಶೀರ್ವಾದ ಮಾಡಿ ಮಾತು ಬರಂಗ ಮಾಡಿದ್ದ. ಯಾವುದೋ ರೋಗದಲ್ಲಿಂತ ನರಳ್ತಾ ಇನ್ನೇನು ಹಾಸಿಗೆ ಮೇಲೆ ಸಾಯ್ತಾನ ಅಂಬವರಿಗೆ ಆತನ ತಲೆ ಮೇಲೆ ಕೈ ಇಟ್ಟು ಯೇಸು ಕ್ರಿಸ್ತ ಏನಪ್ಪ ಅಂತಂದ್ರೆ ಅವರಿಗೆ ಆರೋಗ್ಯವಾಗಿ ಎದ್ದು ತಿರುಗಾಡಂಗೆ ಮಾಡಿದ್ದ. ಹಿಂಗೆ ಒಂದು 10 ಜನರಿಗೆ, 100 ಜನರಿಗೆ ಆತ ತನ್ನ ಜೀವನದ ದಿನಗಳಲ್ಲೂ ಬಹಳ ಅನುಕೂಲ ಮಾಡಿಕೊಟ್ಟಿದ್ದ ಅಂತ. ಆದರೆ ಯೇಸು ಕ್ರಿಸ್ತ ಎಂದು ಶಿಲ್ಬಿಗೆ ಏರಿಸಿದ್ರು, ಆ ಶಿಲ್ಬಿಗೆ ಆತಗೆ ಮಳೆ ಹೊಡಿತಾ ಇದ್ರು. ಆತನ ಕಾಲುಗಳಿಗೆ ಕೈಗಳಿಗೆ ಹೀಗೆ ಕಟ್ಟಿ ಮಳೆ ಹೊಡಿತಾ ಇದ್ರು. ಇಲ್ಲ ಹಣಿಯಲ್ಲಿ ಸಹಿತ ಒಂದು ಮಳೆ ಹೊಡಿತಾರೆ ಪಾಪ. ಆ ರೀತಿ ಆತಗ ಚಿತ್ರಹಿಂಸೆ ಮಾಡ್ತಾ ಇದ್ರು. ಆ ಸಮಯದಲ್ಲಿ ಯಾವ ಯೇಸು ಕ್ರಿಸ್ತಗ ಮಳೆಗಳು ಹೊಡಿತಿದ್ರೋ, ಆ ಸಮಯದಲ್ಲಿ ಯಾರು ಯೇಸು ಕ್ರಿಸ್ತಂದು ಉಪಕಾರ ಹೊಂದಿದ್ರೋ, ಕಣ್ಣಿಲ್ದವ್ರಿಗೆ ಕಣ್ಣು ತರಿಸ್ಕೊಟ್ಟಿದ್ನೋ, ಕಾಲಿಲ್ದವ್ರಿಗೆ ಕಾಲು ತರಿಸ್ಕೊಟ್ಟಿದ್ನೋ, ಆರೋಗ್ಯ ಸರಿಯಾಗಿಲ್ದವ್ರಿಗೆ ಆರೋಗ್ಯ ಚೆನ್ನಾಗಿ ಮಾಡಿದ್ನೋ, ಅವರು ಸಹಿತ ಅಲ್ಲೇ ನಿಂತಿದ್ರಂತ, ಮಳಿಗಳನ್ನು ಅಂದು ಕೊಡ್ತಿದ್ರಂತ, ಹತೋಡಿ ಕೊಡ್ತಿದ್ರಂತ, ಹೊಡಿ ಅಂತೇಳಿ. ನೋಡ್ರಿ ಹೇಗದ ಜಗತ್ತು, ವಿಚಿತ್ರವಾದಂತಹದ್ದಿದು. ನಮ್ಮಲ್ಲಿಂದ ಬಹಳಷ್ಟು ಜನರು ಉಪಕಾರ ಹೊಂದಿಬಿಡ್ತಾರ, ಜೀವನದಾಗ ಲಾಭಗಳು ತಗೊಳ್ತಾರ, ಒಂದು ನಮ್ಮ ಸಮಯ ನೋಡಿಕೊಂಡು ಬದಲಿ ಆಗಿಬಿಡ್ತಾರ. ಇದು ಯೇಸು ಕ್ರಿಸ್ತಂದಲ್ಲ, ನಮಗೆ ಸಹಿತ ದಿನನಿತ್ಯ ಜೀವನದಲ್ಲಿ ನೋಡ್ತಾ ಇರ್ತೀವಿ. ಬಹಳ ಜನರಿಗೆ ಇಂಥ ಜೀವನದ ಅನುಭವ ಆಗಿದೆ. ಬಹಳ ಆಶ್ಚರ್ಯ. ಯಾರು ನಮ್ಮವರು ಅನ್ಕೊಂಡು 20 ವರ್ಷ 40 ವರ್ಷದಿಂದ ಜೀವನದಲ್ಲೆಲ್ಲ ಅವ್ರ ಜೊತೆಗೆ ನಡೆದು ಬಂದಿರ್ತೀವೋ, ಏಕಾಏಕಿ ಒಂದು ದಿವಸ ನಮ್ಮ ಪ್ರಾಣ ತಗೊಳ್ಳಿಕ್ಕೆ ಸಹಿತ ಅವನು ಹಿಂದಕ್ಕೆ ಸರಿಯೋದಿಲ್ಲ. ಅಷ್ಟು ಚಂಡಾಲ ಪ್ರವೃತ್ತಿ ನೀಚರು ಇರ್ತಾರೆ ಜನರು. ಅದಕ್ಕೆ ಯಾರ ಮೇಲೆ ವಿಶ್ವಾಸ ಮಾಡೋಕ್ಕಲ್ಗ ಬಹಳ ಆಲೋಚನೆ ಮಾಡಬೇಕಾಗ್ತದೆ. ಅದು ಈ ಕಲಿಯುಗದಲ್ಲಿ, ಈ ದಿನಗಳಲ್ಲಿ ಇನ್ನೂ ಹೆಚ್ಚಾಗಿದೆ. ಒಮ್ಮೆ ಕೆಬ್ಬಣ ಮತ್ತು ಬಂಗಾರ ಮಾತಾಡಿದ್ವಂತ. ಬಂಗಾರ ಹೇಳ್ತದೆ ಕೆಬ್ಬಣಕ್ಕೆ, ಹೇ ಕೆಬ್ಬಣ, ನನಗೂ ಹತೋಡಿಲಿಂದ ಹೊಡಿತಾರ, ಕಬ್ಬಣದ ಹತೋಡಿಯಿಂದ, ನಿನಗೂ ಕಬ್ಬಣದ ಹತೋಡಿಯಿಂದ ಹೊಡಿತಾರ. ನಾನೇನು ಗದ್ಲಿ ಮಾಡೋದಿಲ್ಲ, ಕೆಬ್ಬಣ ಮೆತ್ತಗಿರ್ತದೆ, ಗದ್ಲಿ ಸಪ್ಪಳ ಕೂಡ ಆಗೋದಿಲ್ಲ. ನಿನಗೂ ಹೊಡೆಯಕಲ್ಗೆ ಎಷ್ಟು ಸಪ್ಪಳ ಮಾಡ್ತಿ, ಎಷ್ಟು ಒದರ್ತಿ, ಎಷ್ಟು ಗದ್ಲಿ ಮಾಡ್ತಿದಿ, ಎದಕ್ಕೆ? ನನಗೂ ಹೊಡಿತಕ್ಕಂಥದ್ದು ಕೆಬ್ಬಣ ಹತೋಡಿ, ನಿನಗೂ ಹೊಡಿತಕ್ಕಂಥದ್ದು ಕೆಬ್ಬಣ ಹತೋಡಿ. ನಾನೇನು ಗದ್ಲಿ ಮಾಡೋದಿಲ್ಲ, ನೀನು ಭಯಂಕರ ಒದರ್ತಿದಿ, ಭಯಂಕರ ಗದ್ಲಿ ಮಾಡ್ತಿದಿ, ಏನು ಕಾರಣ ಅಂತ ಕೇಳಿದಾಗ ಆ ಕೆಬ್ಬಣ ಹೇಳ್ತದಂತ ಬಂಗಾರಕ್ಕೆ, ಏ ಬಂಗಾರ, ನಿನಗೇನು ಹತೋಡಿಲಿಂತ ಹೊಡಿತಾ ಇದ್ದಾನ, ಅವ ನಿನ್ನ ಕುಲ್ದವನಲ್ಲ, ಅವ ಕೆಬ್ಬಣ, ನೀನು ಬಂಗಾರ. ನನಗೇನು ಹತೋಡಿಲಿಂತ ಹೊಡಿತಿದ್ದಾನ, ಅವ ನಮ್ಮವನೇ, ನಮ್ಮ ಕಬ್ಬಣನೇ. ನಾನು ಕಬ್ಬಣ, ಅವನು ಕಬ್ಬಣ. ನಮ್ಮವರೇ ನಮಗೆ ತೊಂದರೆ ಮಾಡಿದಾಗ, ನಮ್ಮವ್ರಲಿಂತೆ ನಮಗೆ ಎಟ್ಟು ಬಿದ್ದಾಗ, ನಮ್ಮವ್ರಲಿಂತೆ ನಾವು ಹಾನಿ ಹೊಂದಿದಾಗ, ನಮ್ಮವ್ರಲಿಂತೆ ನಾವು ಒಂದು ಭಯಂಕರವಾದಂಥ ಫ್ರಾಡಿಗೆ ಒಳಗಾದಾಗ, ಆ ತ್ರಾಸ, ಆ ವೇದನೆ ನಿನಗೆ ಅರ್ಥ ಆಗೋದಿಲ್ಲ ಅಂಥೇಳಿ ಕೆಬ್ಬಣ ಹೇಳ್ತದಂತ. ಇದು ಒಂದು ಕಥೆ, ಸುಮ್ಮನೆ ಕಾಲ್ಪನಿಕ ಇದು ಇರ್ಬೋದು. ಆದ್ರೆ ನೋಡ್ರಿ, ಇದರಿಂದ ಇರ್ತಕ್ಕಂಥ ರಹಸ್ಯ, ಇದರಿಂದ ಇರ್ತಕ್ಕಂಥದ್ದು ಇದು. ಬಹಳ ಜಾಗೃತಿಯಿಂದ ಜೀವನದಲ್ಲಿ ಇದು ಮಾಡ್ಬೇಕಾಗ್ತದೆ. ನಾವು ಅನೇಕ ವಿಷಯಗಳು ಆ್ಯಸ್ ಇಟ್ ಈಸ್ ಅಂತ ತಗೋಬಾರ್ದು. ಪರೋಪಕಾರಂ ಇದಂ ಶರೀರಂ ಅಂಥೇಳಿ ಒಂದು ಕಡೆ ಹೇಳ್ತಾರೆ, ಒಂದು ಕಡೆ ಹೇಳ್ತಾರೆ ಊರಿಗೆ ಮಾಡಿದ ಉಪಕಾರ ಹೆಣಕ್ಕೆ ಮಾಡಿದ ಸಿಂಗಾರ ಅಂಥೇಳಿ. ಅದಕ್ಕೆ ನಾವು ಯಾರಿಗಾದರೂ ಉಪಕಾರ ಮಾಡೋಕಲ್ಕ, ಯಾರಿಗಾದರೂ ಇದು ಕೊಡೋಕಲ್ಕ ಕೂಡ ಸತ್ಪಾತ್ರಗೆ ದಾನ ಕೊಡಂತ ನಮ್ಮ ಶಾಸ್ತ್ರ ಹೇಳ್ತದೆ. ಅವನ ಪಾತ್ರತೆ ನೋಡು, ಅವನ ಯೋಗ್ಯತೆ ನೋಡು, ಅವನ ಅವಸರ ನೋಡು, ಅವಾಗ ಮಾತ್ರ ಅವನಿಗೆ ಸಹಾಯ ಮಾಡು, ದಾನ ಕೊಡು, ಅವನಿಗೆ ಏನಾದರೂ ಮಾಡು. 24 ಗಂಟೆ ಇಲ್ಲ ಒಳ್ಳೇದು ಮಾಡ್ಬೇಕು ಅಂತ ಹೇಳಿ ಇದ್ದಿದ್ದ ರೊಕ್ಕನ್ನೆಲ್ಲ ಹಾಳಾಗಿ ಮಾಡಿಬಿಟ್ಟವಪ್ಪ ಅಂದ್ರೆ, ನಿನ್ನ ಎಲ್ಲ ಆಸ್ತಿಯನ್ನು ಕೊಟ್ಟರು ಜನರು ತೃಪ್ತಿ ಆಗೋದಿಲ್ಲ. ನಿನಗೆ ಇರ್ತಕ್ಕಂಥ 45 ಎಕರೆ ಭೂಮಿ ಹಂಚಿದ್ರು ಕೂಡ ತೃಪ್ತಿ ಆಗೋದಿಲ್ಲ. ನಮಗೇನು ಕೊಟ್ಟನ್ರಿ, ಎಲ್ಲ ತೆಗಿದ್ದು ಕೊಟ್ಟನ, ಅಥವಾ ಏನು ಚೊಲೋವಲ್ಲ ಕೊಟ್ಟಾನ ಅಂಥೇಳಿ. ಅಮೇರಿಕಾದಲ್ಲಿ ಒಬ್ಬ ಮನುಷ್ಯ, ಒಂದು ಸಮಾಧಿ ಇತ್ತು. ಆ ಸಮಾಧಿಯಲ್ಲಿ ಒಬ್ಬ ಮನುಷ್ಯನ ಹೋಳಿಟ್ಟಿದ್ರು. ಇನ್ನೊಬ್ಬ ನಿಂತು ಅದ್ರ ಮೇಲೆ ಉಗುಳೋದು, ಒದೆಯೋದು, ಮೂತ್ರ ಮಾಡೋದು, ಜೋರಾಗಿ ಒದರ್ತಾ ನಿಂತಿದ್ದ. ಅವನಿಗೆ ಕೇಳಿದ್ರು,
ಯಾಕೆ ಅವನ ಸಮಾಧಿ ಮೇಲೆ ಮೂತ್ರ ಮಾಡ್ತಾ ಇದ್ದಿ, ಒದಿತಾ ಇದ್ದಿ, ಒದರ್ತಾ ಇದ್ದಿ? ಅವ ನಿನಗೆ $10 ಲಕ್ಷ ಕೊಟ್ಟಿದ್ದಾನ, ಅವ ನಿಮ್ಗೆ ಬಿಲ್ಕುಲ್ ಸಂಬಂಧಿಕನೇ ಇದ್ದಾನಲ್ಲ ಅಂತ ಹೇಳಿದ್ರೆ ಆತ ಹೇಳ್ದ, ಇಲ್ಲ ಇಲ್ಲ ನನಗೆ $10 ಲಕ್ಷ ಕೊಟ್ಟಿದ್ದು ಕರೆಕ್ಟು, ಆದರೆ ಆ ಸುಳಮಗ $35 ಲಕ್ಷ ಒಂದು ಚಾರಿಟೇಬಲ್ ಟ್ರಸ್ಟಿಗೆ ಕೊಟ್ಟು ಹೋಗ್ಬಿಟ್ಟನ. ನನಗೆ $10 ಲಕ್ಷ ಕೊಟ್ಟನ, ಅವ್ನು ಯಾರೂ ಇಲ್ಲ ಸಂತಾನ. ಉಳಿದಿದ್ದು $35 ಲಕ್ಷ, $1,000 ಅವನಲ್ಲಿತ್ತು. ಅದನ್ನೇನಪ್ಪ ಅಂತಂದ್ರೆ $35 ಲಕ್ಷ, ಅದನ್ನೇನಪ್ಪ ಅಂತಂದ್ರೆ ಬೇರೆ ಒಂದು ಚಾರಿಟೇಬಲ್ ಟ್ರಸ್ಟಿಗೆ ಕೊಟ್ಟೋಗೇನ. ಈ ಸುಳಮಗ ನನಗೆ ಕೊಡಬೇಕಾಗಿತ್ತು. ನೋಡ್ರಿ, ಅವನಿಗೆ ತೃಪ್ತಿ ಇಲ್ಲ, ತನಗೆ ಕೊಟ್ಟಿದ್ದು ತಗೊಂಡಿದ್ದಾನೆ $10 ಲಕ್ಷ, ಆದರೂ ಇನ್ನು 35 ಅವನು ಬೇರೆಯವನಿಗೆ ಕೊಟ್ಟಿದ್ದಾನಂತ ಸಿಟ್ಟು. ಅದಕ್ಕೆ ಆ ಸಮಾಧಿ ಮೇಲೆ ಒದರೋದು ಉಗುಳೋದು ಮಾಡ್ತಿದ್ನಂತ. ಅಂದ್ರೆ ಮನುಷ್ಯ ತೃಪ್ತಿ ಎಂಬುದು ಇರೋದಿಲ್ಲ. ಬಹಳ ಜಾಗೃತಿಯಿಂದ ನಾವು ಕೂಡ ಜೀವನ ಮಾಡಬೇಕು. ಈ ಸಮಾಜದಲ್ಲಿ ಇಂದಿನ ದಿನಗಳಲ್ಲಿ ನಮಗೆ ಬಹಳಷ್ಟು ಜನರು ದ್ರೋಹ ಮಾಡೋ ವಿಚಾರದಲ್ಲೇ ಇರ್ತಾರ. ಕಲಿಯುಗದಲ್ಲಿ ಯಾರ ಮೇಲೂ ನಾವು ಭರವಸೆ ಮಾಡಂಗಿರೋದಿಲ್ಲ. ए मतलब की दुनिया है, ಒಂದು ಹಿಂದಿ ಒಳಗೆ ಹೇಳ್ತಾರೆ ಉರ್ದು, ए मतलब की दुनिया है, कौन किसका होता है, वही धोखा देता है जिस पे तुम्हारा भरोसा होता है, वही धोखा देता है जिस पे तुम्हारा भरोसा होता है. ये मतलब की दुनिया है, कौन किसका होता है, वही धोखा देता है जिस पे तुम्हारा भरोसा होता है. ಅದಕ್ಕೋಸ್ಕರ ಭಾಳ ಜಾಗೃತಿಯಿಂದ ಜೀವನ ಮಾಡಬೇಕು. ಎಲ್ಲನ್ನ ಆ್ಯಸ್ ಇಟ್ ಈಸ್ ತಗೊಳ್ಬೇಡ್ರಿ. ನಿಮ್ಮ ಬುದ್ಧಿ ಆಲೋಚನೆ ಮಾಡಿ ಯಾರಿಗೆ ಕೊಡಬೇಕು, ಯಾರಿಗೆ ಕೊಡಬಾರ್ದು, ಯಾರಿಗೆ ಉಪಕಾರ ಮಾಡಬೇಕು, ಯಾರಿಗೆ ಮಾಡಬಾರ್ದು, ಸತ್ಪಾತ್ರಿಗೆ ಮಾತ್ರ ಮಾಡ್ರಿ. ಭಾರತ್ ಮಾತಾ ಕಿ ಜೈ. ಎಲ್ಲರಿಗೆ ತಲೆಬಾಗಿ ನಮಸ್ಕರಿಸುತ್ತಿದ್ದೇನೆ.